ಆರ್ಟಿಕಲ್ 51 ಕ್ಲಾಸ್ 1 ಏನ್ ಹೇಳ್ತದೆ ಹೇಳಿ ನೋಡೋಣ. ವೈಜ್ಞಾನಿಕ ಮನಸ್ಥಿತಿಯನ್ನ ಆಡಬೇಕು ಅಂತ ಹೇಳುತ್ತೆ ಆರ್ಟಿಕಲ್ 51 ಕ್ಲಾಸ್ 1 ಏನ್ ಹೇಳ್ತದೆ, ವೈಜ್ಞಾನಿಕ ಮನೋಸ್ಥಿತಿ ಮತ್ತು ವೈಚಾರಿಕತೆಯನ್ನ ತಯಾರು ಮಾಡತಕ್ಕಂಥದ್ದು ಅತ್ಯಂತ ಅವಶ್ಯ. ನಮ್ಮ ವೈಯಕ್ತಿಕವಾದಂತ ನಂಬಿಕೆಗಳು ಏನೇ ಇರಲಿ ಅವನ್ನೆಲ್ಲ ಮನೆಯಲ್ಲೇ ಬಿಟ್ಬಿಡ್ಬೇಕು. ಈ ಸಮಾಜದಲ್ಲಿ ಏನ್ ಹೇಳ್ತದೆ ಸಂವಿಧಾನ, ಜಾತಿ ರಹಿತವಾದಂತ ವರ್ಗರಹಿತವಾದಂತ ಸಮಾಜವನ್ನ ನಿರ್ಮಾಣ ಮಾಡಬೇಕು. ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳಿದ್ಮೇಲೆ ನಾವು ಸಂವಿಧಾನಬದ್ಧವಾಗಿ ನಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಇವತ್ತು ಬಹಳ ಯೂನಿವರ್ಸಿಟಿಗಳು ನಾನು ತಿಳ್ಕೊಂಡಿರೋ ರೀತಿಯಲ್ಲಿ ನನಗಿರ್ತಕ್ಕಂಥ ಮಾಹಿತಿಗಳ ಆಧಾರದ ಮೇಲೆ ಯಾವುದೇ ಕಾರಣಕ್ಕೆ ಜಾತಿಗಳ ಕೂಪ ಆಗಬಾರ್ದು. ನಾವೆಲ್ಲರೂ ಕೂಡ ಜಾತ್ಯತೀತರಾಗಿ ಇವತ್ತು ನಮ್ಮ ಸಮಾಜ ಬಸವಣ್ಣ ಬಹಳ ವರ್ಷಗಳ ಹಿಂದೆನೆ 850 ವರ್ಷಗಳ ಹಿಂದೆ ಏನ್ ಹೇಳಿದ್ದಾರೆ, ಇವ ನಾರವ ಎಂದೆನಿಸದಿರೆಯ, ಇವ ನಮ್ಮವ ಎಂದೆನಿಸೆಯ, ನಿನ್ನ ಮನೆಯ ಮಗನೆಂದಿಸೆಯ ಕೂಡಲ ಸಂಗಮ ದೇವ ಅಂತ ಹೇಳಿದ್ದಾರೆ. ಇದು ಹೇಳಿ 850 ವರ್ಷಗಳಾಯಿತು. ಇನ್ನೂ ನಾವು ಜಾತ್ಯತೀತ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, BA ಓದ್ದವರು, BSc ಓದ್ದವರು, MA ಓದ್ದವರು, MSc ಓದ್ದವರು, PhD ಇವ್ರಿಗೆ ಅನೇಕರಿಗೆ, ಎಲ್ರಿಗೂ ಅಲ್ಲ, ಅನೇಕರಿಗೆ ವೈಜ್ಞಾನಿಕತೆ ಮತ್ತು ವೈಚಾರಿಕತೆ ಬೆಳೀತಕ್ಕಂಥ ರೀತಿಯಲ್ಲಿ ಜ್ಞಾನ ಬೆಳಿಬೇಕು ಅಲ್ವಾ, ಆ ಜ್ಞಾನ ಬೆಳಿಲಿಲ್ಲ ಅಂತಕ್ಕಂಥದ್ದನ್ನೇ ನಾವು ಕಾಣ್ತಾ ಇರ್ತಕ್ಕಂಥದ್ದು. ನಮಗೆ ರಾಜಕಾರಣಿಗಳಿಗೆ ನೀವೆಲ್ಲ ಚುನಾವಣೆ ನಿಂತಿದ್ರೆ ನಮ್ಗೆ ಗೊತ್ತಿಲ್ಲ, ಚುನಾವಣೆ ನಿಂತಿದ್ದಾರೆ ಅಂತ ಗೊತ್ತಿಲ್ಲ, ನಿಂತಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ರಾಜಕಾರಣಿಗಳಿಗೆ ಗೊತ್ತಾಗ್ತದೆ, ಹಳ್ಳಿಗಳಿಗೆ ಹೋದ್ರೆ ಪದವೀಧರರು ಯಾವ ರೀತಿ ವರ್ತನೆ ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. MSc ಓದ್ದವರು, MA ಓದ್ದವರು, BA ಓದ್ದವರು, BSc ಓದ್ದವರು, ಇವರೆಲ್ಲರೂ ಕೂಡ ಹಳ್ಳಿಗಳಲ್ಲಿ ಯಾವ ರೀತಿ ವರ್ತನೆ ಮಾಡ್ತಾರೆ ಅಂತಕ್ಕಂಥದ್ದು. ಬಿಕಾಸ್ ಸಾಮಾನ್ಯವಾಗಿ ಸರ್ಕಾರಿ ಯೂನಿವರ್ಸಿಟಿಗಳಿಗೆ ಬರೋರೆಲ್ಲ ಹಳ್ಳಿಗಾಡಿನವರೇ ಜಾಸ್ತಿ ಇರೋದು ಅಲ್ವಾ, ಹಳ್ಳಿಗಾಡಿನವರೇ ಜಾಸ್ತಿ ಇರೋದು. 81% ಹಳ್ಳಿಗಾಡಿನವರು ಇರ್ತಾರೆ. ಇವರೆಲ್ಲರೂ ಯಾರು, ಬಡವರು ಇಲ್ಲ ಲೋಯರ್ ಇನ್ಕಮ್ ಇರ್ತಕ್ಕಂಥವ್ರು, ಇಂಥವರೇ ಜಾಸ್ತಿ ಬರೋದು. ಶ್ರೀಮಂತರೆಲ್ಲ ಅದು ಪ್ರೈವೇಟ್ ಯೂನಿವರ್ಸಿಟಿಗಳಿಗೆ ಹೋಗ್ತಾರೆ, ಇಲ್ಲ ವಿದೇಶಗಳಲ್ಲಿರೋ ಯೂನಿವರ್ಸಿಟಿಗಳಿಗೆ ಹೋಗ್ತಾರೆ, ಅಲ್ಲಿ ವಿದ್ಯಾಭ್ಯಾಸ ಪಡ್ಕೊಳ್ತಕ್ಕಂಥ ಕೆಲಸ. ಸೊ ನಾವು ವೈಚಾರಿಕತೆಯನ್ನ ಬೆಳೆಸದೆ ಹೋದರೆ ಇನ್ನು ಎಷ್ಟು ದಿನಗಳಾದರೂ ಕೂಡ ಹಿಂಗೆ ಸಮಾಜ ಮುಂದುವರಿತದೆ. ಅದಕ್ಕೋಸ್ಕರ ನೀವು ವೈಸ್ ಚಾನ್ಸಲರ್ಗಳು ನಿಮ್ಮ ವಾತಾವರಣ ಅಲ್ಲಿ ಯೂನಿವರ್ಸಿಟಿಗಳಿಗೆ ಕ್ಯಾಂಪಸ್ನಲ್ಲಿ ವಾತಾವರಣ ಮಾಡಬೇಕು ಅಂತಂದ್ರೆ ವೈಜ್ಞಾನಿಕತೆ ಮತ್ತು ವೈಚಾರಿಕತೆಯಿಂದ ಅಂತ ಕೂಡಿರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಇದು
ಮಾಡದೆ ಹೋದರೆ ಇನ್ನು ಎಷ್ಟು ವರ್ಷಗಳಾದ್ರೂ ಕೂಡ ಸಮಾಜದಲ್ಲಿ ಬದಲಾವಣೆ ತರಕ್ಕಾಗಲ್ಲ. ಮತ್ತೆ ಸಂವಿಧಾನದ ಆಶಯಗಳಿದ್ದಾವಲ್ಲ, ಸಂವಿಧಾನದ ಆಶಯಗಳು, ಆ ಸಂವಿಧಾನದ ಆಶಯಗಳನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗದೇ ಇಲ್ಲ. ಇದನ್ನ ನಾವು ಎಲ್ಲರೂ ಕೂಡ ಮನಸ್ಸಿನಲ್ಲಿ ಇಟ್ಕೋಬೇಕಾಗ್ತದೆ. ಆಮೇಲೆ ಈ ಮೂಢನಂಬಿಕೆಗಳಿದಾವಲ್ಲ, ಈ ಮೂಢನಂಬಿಕೆಗಳಿಗೆ ಪರಿಹಾರ ಏನು? ಈಗ ಶಿಕ್ಷಣ ಅಲ್ವಾ, ಶಿಕ್ಷಣ ಪರಿಹಾರ ಕೊಡದೆ ಹೋದ್ರೆ ಯಾರು ಎಲ್ಲಿಂದ ಶಿಕ್ಷಣ ಪಡ್ತದೋ ನಾವು? ಇದಕ್ಕೆ ಮೂಢನಂಬಿಕೆಗಳಿಗೆ ಈಗ ಕಾನೂನು ಮಾಡಿದ್ದೇವೆ ನಾವು, ಸರ್ಕಾರ ಒಂದು ಕಾನೂನು ಮಾಡ್ತದೆ, ಮೂಢನಂಬಿಕೆಗಳಿಗೆ ವಿರುದ್ಧವಾದಂತ ಒಂದು ಕಾನೂನು ಮಾಡ್ತದೆ. ಆ ಕಾನೂನು ಮಾಡದ್ಯಾಕೆ? ಮೌಢ್ಯಗಳಿಂದ, ಕಂದಾಚಾರಗಳಿಂದ ದೂರ ಆಗ್ಬೇಕು. ಯುವಕರು ಕನಿಷ್ಠ ಪಕ್ಷ ಓದ್ದವರು, ಡಿಗ್ರಿ ಓದಿರೋರು, ಮಾಸ್ಟರ್ ಡಿಗ್ರಿ ಓದಿರೋರು, PhD ಓದಿರೋರು, ಇವ್ರು ಯಾರು ದೂರ ಆಗ್ಬೇಕಲ್ಲ. ಈ ಮೂಢನಂಬಿಕೆಗಳನ್ನ ಫಾಲೋ ಮಾಡ್ತಕ್ಕಂಥದ್ದು. ಈಗ ನೀನ್ ಯಾಕೆ ಡಿಗ್ರಿ ಓದಿರೋರು ಅನೇಕ ಜನ ನನಗೆ ಭೇಟಿ ಮಾಡಿದ್ದೀನಿ, ನಾನು ಅವ್ರ ಜೊತೆ ಸಂವಾದ ಕೂಡ ಮಾಡಿದ್ದೀನಿ. ನೀನ್ ಯಾಕೆ ಈ ತರ ಅವಿದ್ಯಾವಂತನಾಗಿದೆಯಾ ಅಥವಾ ಬಡವ ಆಗಿದೆಯಾ ಅಥವಾ ನಿನ್ಗೆ ಯಾಕೆ ಕೆಲಸ ಸಿಕ್ಕಿಲ್ಲ, ನಿರುದ್ಯೋಗಿ ಆಗಿದೆಯಾ ಅಂತಂದ್ರೆ, ನಾನು ಹಿಂದಿನ ಜನ್ಮದಲ್ಲಿ ಮಾಡಿದಂತ ಕರ್ಮ ಈ ಜನ್ಮದಲ್ಲಿ ಹಿಂಗ್ ಮಾಡ್ಬಿಟ್ಟರೆ ನನಗೆ. ನೀವು ಎಷ್ಟು ಜನ ನಂಬ್ಕೊತೀರೋ ನನಗೆ ಗೊತ್ತಿಲ್ಲ. ಹಿಂದಿನ ಜನ್ಮ ಮುಂದಿನ ಜನ್ಮ ಅನ್ನೋದೇ ಎಲ್ಲೂ ಇಲ್ಲ. ಹಿಂದಿನ ಜನ್ಮನೂ ಇಲ್ಲ, ಮುಂದಿನ ಜನ್ಮದಲ್ಲೂ ಇಲ್ಲ. ಹಿಂದಿನ ಜನ್ಮದಲ್ಲಿ ಮಾಡಿದಂತ ಕರ್ಮ ಈ ಜನ್ಮದಲ್ಲಿ ಹಿಂಗೆಲ್ಲ ಮಾಡ್ಬಿಟ್ಟಿದೆ ಅಂತಕ್ಕಂಥದ್ದು. ಇದರಿಂದ ಇಂಥವರಿಂದ ನಾವು ಭಾರತ ಕಟ್ಟಲಿಕ್ಕೆ ಸಾಧ್ಯನಾ, ಅಥವಾ ಇದು ಸಂವಿಧಾನದ ರೀತಿಯ ಇದೆಯಾ ಅಂತಕ್ಕಂಥದ್ದು ಬಹಳ ವಿಚಾರ ಮಾಡ್ಬೇಕಾಗ್ತದೆ. ಇಂಥ ವಿಚಾರಗಳೆಲ್ಲ ಚರ್ಚೆಗಳು ಆಗದೆ ಹೋದರೆ ಎಲ್ಲಿ ಚರ್ಚೆ ಆಗ್ಬೇಕು? ಶಿಕ್ಷಣದಿಂದ ಬರ್ಬೇಕಲ್ಲ ಇವೆಲ್ಲ. ಬೇರೆ ಇನ್ನೊಂದು ಶಾಲೆ ಇದೆಯಾ? ನಿಮ್ಮ ಶಿಕ್ಷಣದಿಂದಲೇ ಬರಬೇಕು. ಶಿಕ್ಷಿತರಾಗೋದು ಅಂತಂದ್ರೆ ಏನು ಅರ್ಥ? ಈ ಡಿಗ್ರಿ ತಗೊಳ್ಳದೆ ಶಿಕ್ಷಣ, ಡಿಗ್ರಿ ತಗೊಳ್ಳೋದು ಶಿಕ್ಷಣ ಅಲ್ಲ. ಅಥವಾ ಒಂದು ಕೆಲಸ ಗಿಟ್ಟಿಸ್ಕೊಳ್ಳೋದು ಶಿಕ್ಷಣನ? ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಶಿಕ್ಷಣ ಆಗಬೇಕು. ಇಲ್ಲದೆ ಹೋದರೆ ಯೂನಿವರ್ಸಿಟಿಗಳು, ನಾವು ಎಷ್ಟು ಯೂನಿವರ್ಸಿಟಿಗಳಿದ್ರೆ ಅಂತ ಪ್ರಯೋಜನ?